ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹರಪನಹಳ್ಳಿ ರೈತ ಪ್ರಧಾನ ತಾಲೂಕು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬುದು ಇಲ್ಲಿ ಕೃಷಿ ಬದುಕಿದ್ದ ಘನತೆಯ ಬಗ್ಗೆ ಹೇಳುವ ಮಾತು. ಇಂದು ಬೇಸಾಯ ಎಂದರೆ ನಾಸಾಯ ನಿಸಾಯ ಮನೆ ಮುಂದಿಯೆಲ್ಲ ಸಾಯ ಎನ್ನುವಂತಾಗಿದೆ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮ ನಾಗರಿಕತೆಗೆ ಜೀವಭಾವಗಳನ್ನು ನೀಡಿರುವುದು ಈ ದೇಶದ ಕೃಷಿ, ಈ ತಾಲೂಕಿನ ಕೃಷಿ ಹೀಗೇಕಾಗಿದೆ. ರೈತರ ತುರ್ತು ಬೇಡಿಕೆಗಳ ಈಡೇರಿಕೆಗಾಗಿ ಹರಪನಹಳ್ಳಿ ತಾಲೂಕು ಅಖಿಲ ಭಾರತ ಕಿಸಾನ್ ಸಂಘದಿಂದ ಪ್ರತಿಭಟನೆ. 1. ಬೆಳೆಹಾನಿ ಪರಿಹಾರ. ಹರಪನಹಳ್ಳಿ ತಾಲೂಕಿನ 60,000ಕ್ಕೂ ಹೆಚ್ಚು ರೈತರಿದ್ದು ಹಲವೆಡೆ ಅಕಾಲಿಕ ಮಳೆಯ ಅತಿವೃಷ್ಟಿಯಿಂದ ಬಹುತೇಕ ವಾಣಿಜ್ಯ ಹಾಗೂ ಆಹಾರ ಬೆಳೆಗಳು ನಾಶವಾಗಿ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ಇಂತಹ ಹಾನಿಗೊಳಗಾದ ಎಲ್ಲ ರೈತರ ಬೆಳೆಗಳನ್ನು ಸರ್ಕಾರ ಸಮೀಕ್ಷೆ ನಡೆಸಿ ರೈತರಿಗಾದ ನಿಜವಾದ ನಷ್ಟಕ್ಕೆ ಪರಿಹಾರ ನೀಡಲು ರಾಜ್ಯ ಸರ್ಕಾರ ವಿಳಂಬ ಮತ್ತು ನಿರ್ಲಕ್ಷ್ಯವನ್ನು ಕೈಬಿಟ್ಟು ಕೂಡಲೇ ನಷ್ಟಕ್ಕೊಳಗಾದ ಬೆಳೆಯ ಮತ್ತು ಪರಿಹಾರ ಮೊತ್ತದ ವಿವರಗಳುಳ್ಳ ಪಟ್ಟಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಕಟಿಸಿ ಪರಿಹಾರದ ಮೊತ್ತವನ್ನು ಕೂಡಲೇ ಪಾವತಿಸಲು ಕ್ರಮ ಕೈಗೊಳ್ಳಬೇಕು. 2. ಖರೀದಿ ಕೇಂದ್ರ ಆರಂಭಿಸಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ಬೆಳೆಗಳಿಗೆ ಸಾಮಾನ್ಯ ಬೆಂಬಲ ಬೆಲೆ ಪ್ರಕಟಿಸಿ ಕೆಲವು ಬೆಳೆಗಳ ಖರೀದಿಗೆ ದಿನಾಂಕ ನಿಗದಿ ಮಾಡಿ ರೈತರ ನೋಂದಾವಣಿ ಆರಂಭಿಸಿದ್ದರೂ ಖರೀದಿ ಕೇಂದ್ರಗಳ ಪಟ್ಟಿ ಬಿಡುಗಡೆ ಮಾಡಿದ್ದರೂ ಸಹ ಇದುವರೆಗೂ ಖರೀದಿ ಪ್ರಕ್ರಿಯೆ ಆರಂಭವಾಗಿರುವುದಿಲ್ಲ. ಆದ್ದರಿಂದ ಈಗಾಗಲೇ ಹರಪನಹಳ್ಳಿ ತಾಲೂಕಿನ 1,80,396 ಎಕರೆ ಪ್ರದೇಶದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ರೈತರು ಮೆಕ್ಕೆಜೋಳ ಬೆಳೆ ಕಟಾವು ಮುಗಿದಿದ್ದು ರೈತರು ದಾಸ್ತಾನು ಮಾಡಿಟ್ಟುಕೊಳ್ಳಲು ಶಕ್ತಿ ಹಾಗೂ ಅನುಕೂಲವಿಲ್ಲದ ಕಾರಣ ಖಾಸಗಿ ವರ್ತಕರು ಮತ್ತು ದಲ್ಲಾಳಿಗಳ ಮಾರುವ ಒತ್ತಡಕ್ಕೆ ಸಿಲುಕಿದ್ದಾರೆ. ಮಾತ್ರವಲ್ಲ, ಇನ್ನು ಕಟಾವು ಮಾಡಬೇಕಿರುವ ಬೆಳೆಗಳಿಗೆ ಖರೀದಿ ಕೇಂದ್ರಗಳಿಲ್ಲದೆ ಖಾಸಗಿ ವ್ಯಾಪಾರಿಗಳನ್ನು ಅವಲಂಬಿಸುವ ದುಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಸರ್ಕಾರಗಳು ಕೂಡಲೇ ಹರಪನಹಳ್ಳಿ ತಾಲೂಕಿನ ಎಲ್ಲಾ ಹೋಬಳಿ ಕೇಂದ್ರಗಳಲ್ಲಿ ಘೋಷಿಸಿರುವ ಬೆಂಬಲ ಬೆಲೆಯಲ್ಲಿ ರೈತರಿಂದ ಕೊಂಡುಕೊಳ್ಳಲು ಖರೀದಿ ಕೇಂದ್ರಗಳನ್ನು ತೆರೆದು ಕಾರ್ಯಾರಂಭ ಮಾಡಲು ಆದೇಶ ಮತ್ತು ಸೂಚನೆ ನೀಡಬೇಕು. 3. ರೈತರ ಬೆಳೆಸಾಲ ಮನ್ನಾ. ತಾಲೂಕಿನ ಎಲ್ಲ ರೈತರ ಬೆಳೆಸಾಲವನ್ನು ಈ ಕೂಡಲೇ ಮನ್ನಾ ಮಾಡಬೇಕು. ಏಕೆಂದರೆ ತಾಲೂಕಿನಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ತಲೆದೋರಿದ್ದು ಅಲ್ಲದೆ ರೈತರು ಬೆಳೆದ ಬೆಳೆಗಳಿಗೆ ನ್ಯಾಯಯುತ ಬೆಂಬಲ ಬೆಲೆ ಈವರೆಗೂ ದೊರಕದೇ ಇರುವುದರಿಂದ ರಾಷ್ಟ್ರೀಯ ಬ್ಯಾಂಕುಗಳು, ಪ್ರಾಥಮಿಕ ಸಹಕಾರಿ, ಪತ್ತಿನ ಸಹಕಾರಿ ಬ್ಯಾಂಕ್, ಮೈಕ್ರೋ ಫೈನಾನ್ಸ್ ಮುಂತಾದ ಎಲ್ಲವುಗಳ ಸಾಲ ಮನ್ನಾ ಮಾಡಲು ನಾವು ಒತ್ತಾಯಿಸುತ್ತೇವೆ. 4. ಬಗರ್ ಹುಕುಂ ಸಮಸ್ಯೆ. ಹರಪನಹಳ್ಳಿ ತಾಲೂಕಿನಲ್ಲಿ 1,683 ನಮೂನೆ 57 ಅರ್ಜಿ ಸಲ್ಲಿಸಿದ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡಿರುವ ಭೂರಹಿತ ರೈತರ ಭೂಮಿಯ ಹಕ್ಕುಪತ್ರ ನೀಡುವ ಅಕ್ರಮ ಸಕ್ರಮ ಸಮಿತಿಗಳಲ್ಲಿ ತಾಲೂಕಿನಾದ್ಯಂತ ಸಾವಿರಾರು ಅರ್ಜಿಗಳು ಇನ್ನೂ ವಿಲೇವಾರಿಯಾಗದೆ ಸಂಬಂಧಿತ ಸಮಿತಿಗಳನ್ನು ನೇಮಿಸದೆ 16 ವರ್ಷಗಳಿಂದ ಸರ್ಕಾರಗಳು ನಿರ್ಲಕ್ಷ್ಯ ತೋರಿಸಿದೆ. ರೈತರಿಗೆ ಭೂ ಒಡೆತನ ತ್ರಿಶಂಕು ಸ್ಥಿತಿಯಂತಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಈ ದಿವ್ಯ ನಿರ್ಲಕ್ಷ್ಯವನ್ನು ಕೈಬಿಟ್ಟು ಬಗರ್ ಹುಕುಂ ಭೂಮಿಗೆ ಹಕ್ಕುಪತ್ರ ನೀಡುವ ಎಲ್ಲಾ ಪ್ರಕ್ರಿಯೆಗಳನ್ನು ಮೊದಲ ಆದ್ಯತೆಯಾಗಿ ಪೂರ್ಣಗೊಳಿಸಬೇಕು. 5. ಹರಪನಹಳ್ಳಿ ತಾಲೂಕಿನ ವಿವಿಧೋದ್ದೇಶ ಕೃಷಿ ಪತ್ತಿನ ಸಹಕಾರಿ ಸಂಘ ಹೊಸಕೋಟೆಯಲ್ಲಿ ರೈತರಿಗೆ, ಠೇವಣಿದಾರರಿಗೆ, ಪಿಗ್ಮಿದಾರರಿಗೆ ವಂಚನೆ ಮಾಡಿದ ಅಧಿಕಾರಿಗಳ ವಿರುದ್ಧ ನಿರಂತರ ಹೋರಾಟ ಮಾಡಿದ್ದರೂ ಸಂಬಂಧಿಸಿದವರ ಮೇಲೆ ಕ್ರಮ ತೆಗೆದುಕೊಂಡು ಮೇಲಾಧಿಕಾರಿಗಳು ರೈತರಿಗೆ ನ್ಯಾಯ ಕೊಡಿಸಲು ವಿಳಂಬ ನೀತಿ ಮಾಡುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ವಹಿಸಿ ವಂಚನೆಗೊಳಗಾದ ರೈತರಿಗೂ ಮತ್ತು ಪಿಗ್ಮಿದಾರರಿಗೂ ಹಾಗೂ ಠೇವಣಿದಾರರಿಗೂ ಹಣ ಹಿಂದಿರುಗಿಸಬೇಕು. ಈ ಸಂದರ್ಭದಲ್ಲಿ ಗುಡಿಹಳ್ಳಿ ಹಾಲೇಶ್ ಜಿಲ್ಲಾ ಅಧ್ಯಕ್ಷರು, ಎಚ್ಎಂ ಸಂತೋಷ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಹರಿಯಮ್ಮನಹಳ್ಳಿ ಬಸವರಾಜ್, ಹಗರಿ ಗುಡಿಹಳ್ಳಿ ಶಿವರಾಂ, ಜಿಲ್ಲಾ ಅಧ್ಯಕ್ಷರು, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ, ತಾಲೂಕು ಉಪಾಧ್ಯಕ್ಷರು ಹನುಮಂತ್ ನಾಯ್ಕ್, ಡಿಎಚ್ ಅರುಣ್, ಪ್ರಭುಗೌಡ, ಮತ್ತಿಹಳ್ಳಿ ತಿಮ್ಮಪ್ಪ, ಭರಮಪ್ಪ, ತಾಲೂಕು ಉಪಾಧ್ಯಕ್ಷರು, ಎಐಎಸ್ಎಫ್ ಕಾರ್ಯದರ್ಶಿ, ತಾಲೂಕು ಉಪಾಧ್ಯಕ್ಷರು ಎಚ್ ಹಾಲಪ್ಪ ಅರಸೀಕೆರೆ, ಎಬಿ ನಾಗರಾಜ್ಗೌಡ, ವಿಶಾಲಾಕ್ಷಮ್ಮ ಅರಸೀಕೆರೆ, ರಂಗಪ್ಪ, ದುರ್ಗಪ್ಪ, ಅಧ್ಯಕ್ಷರು ರೈತ ಸಂಘ ಎಂ ಬಸವರಾಜ್, ಬೊಮ್ಮಲಿಂಗಪ್ಪ, ಮಾದಿಹಳ್ಳಿ ನಿಂಗಪ್ಪ, ಹೊಸಕೋಟೆ ಇನ್ನಿತರರು ಹಾಜರಿದ್ದರು. ಅದು ನಮಗೆ ರೈತರಿಗೆ ಟ್ಯಾಕ್ಟ್ರಿ ತುಂಬಿ ತಂದೋಗಿ 4-5 ದಿನ ಮಾಡಿ ಅವರೆಲ್ಲ ನಮ್ಮ ಜಲ್ದಿ ತರಲ್ಲ. ಎಲ್ಲ ದಲಾಲರು ಎಲ್ಲ ರೊಕ್ಕ ಬುಕ್ ಮಾಡಿಕೊಂಡು ಅವರೇ ತಗೊಂತಾರ. ಇದಕ್ಕೆಲ್ಲ ತಾವು ಸರ್ಕಾರದವರು ಮುನ್ನೆಚ್ಚರಿಕೆ ಇದು ಮಾಡಿಕೊಂಡು ರೈತರು ಖರೀದಿ ಮಾಡಬೇಕೆಂದು ನಮ್ಮ ಬೇಡಿಕೆ. ಮೆಕ್ಕೆಜೋಳ ಖರೀದಿ ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ ಸರ್ಕಾರಗಳು ಘೋಷಣೆ ಮಾಡಿದ್ವಿ 5,400 ಚಿಲ್ಲರೆ ಅಂತ ಹೇಳಿ. ಅದಕ್ಕ ಖರೀದಿ ಕೇಂದ್ರ ಕರೆದಿಲ್ಲ ಹೋಗ್ಲಿಕ್ಕೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಹೊಸಕೋಟೆಯಲ್ಲಿ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಾಲ ಮನ್ನಾ ಮಾಡಲೇಬೇಕು ಈ ಸರಿ.
ಅತಿ ಹೆಚ್ಚು ಮಳೆಯಾಗಿ ಬರದಿಂದಾಗಿ ಮತ್ತೆ ಅತಿವೃಷ್ಟಿಯಿಂದಾಗಿ ಅತಿ ಹೆಚ್ಚು ಬೆಳೆ ನಷ್ಟ ಆಗಿ ರೈತರಿಗೆ ಅನ್ಯಾಯ ಆಗಿದೆ. ರೈತರಿಗೆ ಸಾಲ ಮನ್ನಾ ಮಾಡಲೇಬೇಕು, ಅದರ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬೀದಿಯಲ್ಲಿ ನಿಂತ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಕರ್ತವ್ಯ ನೀವು ವಿಧಾನಸೌಧದಲ್ಲಿ ಪಗಾರ ಬಗ್ಗೆ, ರೈತರ ಬೆಳೆ ನಷ್ಟದ ಬಗ್ಗೆ, ಏನು ಖರೀದಿ ಕೇಂದ್ರದ ಬಗ್ಗೆ, ಈ ರೈತರ ಬಗ್ಗೆ ಮಾತಾಡಲೇಬೇಕು ಶಾಸಕರೇ. ಅದಕ್ಕೋಸ್ಕರ ನಿಮಗೆ ಆಸ್ತಿ ಕಳಿಸಿದೀವಿ ಅಂತ ಹೇಳಿ ನೀವು ಗೌರವಯುತವಾಗಿ ನಾವು ಬೀದಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಬಿಜಾಪುರ ಬೆಳಗಾಂನಲ್ಲಿ ಕಬ್ಬಿನ ಏನೋ ಹೋರಾಟ ಆಯ್ತು, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ. ಬೆಳೆಗೆ ನಮಗೆ ತೃಪ್ತಿ ಆಗ್ತಕ್ಕಂಥ ಒಂದು ದರ ಸಿಗದೆ ಇರತಕ್ಕಂಥದ್ದು ಒಂದು ವಿಷಾದನೀಯ ಸಂಗತಿ ಅಂತಕ್ಕಂಥದ್ದು. ಯಾಕಂದ್ರೆ ಈ ವರ್ಷ ಅತಿ ಹೆಚ್ಚು ಮಳೆಯಿಂದಾಗಿ, ಅತಿವೃಷ್ಟಿಯಿಂದಾಗಿ ಒಂದೊಂದು ಎಕರೆಗೆ ಮೂರು ಸಾರಿ ನಾವು ಬಿತ್ತನೆ ಮಾಡಿದ್ದೇವೆ. ಯಾಕಂದ್ರೆ ಎಷ್ಟು ಸಾರಿ ಬಿತ್ತನೆ ಮಾಡಿದ್ರು ಮೆಕ್ಕೆಜೋಳ ಕೈಗಟ್ಟೆ ಇರತಕ್ಕಂಥ ಸಂದರ್ಭದಲ್ಲಿ ಆದ್ರೂ ಸಹ ಅಳಿವಿನ ಮೆಕ್ಕೆಜೋಳ ಒಂದು ಎಕರೆಗೆ ಕನಿಷ್ಠ ಅಂದ್ರೆ 4 ರಿಂದ 5 ಕ್ವಿಂಟಲ್ ಇಳುವರಿ ಬಂದಿದೆ ಅಷ್ಟೇ. ಆ ಬಂದಿರ್ತಕ್ಕಂಥ ಮೆಕ್ಕೆಜೋಳಕ್ಕೆ ಇವತ್ತಿನ ದಿನ 1500-1600 ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಖರೀದಿಯಲ್ಲಿ. ಆ ಅವಸರಕ್ಕಾಗಿ ಆ ಒಂದ್ ಎಕರೆಗೆ ಕನಿಷ್ಠ ಅಂದ್ರೆ ನಾವು 25,000 ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ದೇವೆ ಮೆಕ್ಕೆಜೋಳವನ್ನು 5 ಕ್ವಿಂಟಲ್ ಬೆಳಿಲಿಕ್ಕೆ. ಆ ಕಾರಣ ಇವತ್ತಿನ ನಮ್ಮ ಜನ ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಕನಿಷ್ಠ 2,500 ರೂಪಾಯಿಯನ್ನು ಬೆಂಬಲ ಬೆಲೆಯಾಗಿ ಘೋಷಣೆ